ಯೂಶಲಿ ಟೆಂಪಲ್ ಬಿಲ್ಡ್ ಮಾಡಿದ್ದು 6ನೇ ಶತಮಾನದಲ್ಲಿ. ಆವಾಗ ಪಾಂಡ್ಯ ಡೈನೆಸ್ಟಿ ಇರುತ್ತಲ್ಲ, ಅವರು ಬಿಲ್ಡ್ ಮಾಡಿರ್ತಾರೆ. ವಿಶ್ವನಾಥ ನಾಯಕ ಅಂತ ಅದರಲ್ಲೂ ಮೇಯ್ನ್ ಆಗಿರೋರು 14ನೇ ಶತಮಾನದಲ್ಲಿ ಅವರು ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅಂದರೆ ಅಮ್ಮ ಕರೆಸ್ಕೊಂಡಿದ್ದಾರೆ ಇಷ್ಟು ವರ್ಷ ಆದಮೇಲೆ. ಗಾಯ್ಸ್, ಜರ್ನಿ ಸ್ಟಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಟು ಮಧುರೈ. ಹೋಗೋಣ ಬನ್ನಿ ಹೆಂಗಿರುತ್ತೆ ನೋಡೋಣ ರಾಮೇಶ್ವರಂ ಟ್ರಿಪ್ಪು. ಗೈಸ್, ಯೂಶಲಿ ಟ್ರೈನ್ ಇರೋದು ಮೈಸೂರಿಂದ ಬರುತ್ತೆ, ಅದು ಡೈರೆಕ್ಟ್ ನಿಮಗೆ ಮಧುರೈವರೆಗೆ ಇರುತ್ತೆ. ಮಧುರೈಯಲ್ಲಿ ಹೋಗಿ ಚೇಂಜ್ ಮಾಡಬೇಕಾಗಿರುತ್ತೆ. ನೋಡಿ ಇಲ್ಲಿ ಟ್ರೈನ್ ಇದು ಬೆಳಗಾವಿಗೆ ಹೋಗ್ತಾ ಇರೋದು, ಇದೇ ಟ್ರ್ಯಾಕಿಗೆ ಬರುತ್ತೆ. ಸೊ ಟ್ರೈನ್ ಬಂದಮೇಲೆ ನಾವು ಹತ್ಕೊಂಡ್ವಿ. ಟ್ರೈನ್ ಹೊಟ್ಟಿದ್ದು 9:15ಕ್ಕೆ ಟ್ರೈನು ಬೆಂಗಳೂರು ಬಿಡುತ್ತೆ. ಸೊ ಜನರಲ್ಲೇ ಸೀಟ್ ಸಿಕ್ಕಿದ್ರೆ ಆರಾಮ್ಸೆ ಮಲ್ಕೊ ಹೋಗ್ಬಿಡ್ಬೋದು. ರಿಸರ್ವೇಷನ್ ಮಾಡೋಕ್ಕೋರೆ 315 ರೂಪಾಯಿನೇ ಇದೆ. ಇದು ಅದಕ್ಕಿಂತ ಮುಂಚೆ ಒಂದು ರೈಲ್ವೆ ಸ್ಟೇಷನ್ ಸಿಕ್ತು, ಅದರದ್ದು ಒಂದು ವೀಡಿಯೋ ಇರಲಿ ಅಂತ ಮಾಡಿದೆ, ಅದ್ರ ಹೆಸರು ಮರ್ತೋಯ್ತು ನನಗೆ. ಬಟ್ ರೈಲ್ವೆ ಸ್ಟೇಷನ್ ಪರವಾಗಿಲ್ಲ ಗೈಸ್, ಕ್ಲೀನ್ನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ, ಅದಕ್ಕೋಸ್ಕರ. ಸೊ ನಾವು ಹೋಗಿದಾಗ ಅಷ್ಟೇನು ರಶ್ ಏನು ಕಾಣಲಿಲ್ಲ, ಟ್ರೈನಲ್ಲೂ ಕೂಡ ಆರಾಮ್ಸೆ ಹೋದ್ವಿ. ನೋಡಿ ಈಗ ನೋಡ್ತಾ ಇರ್ಬೋದಲ್ಲ, ಇದೇ ಮಧುರೈ ಜಂಕ್ಷನ್. ಮಧುರೈ ಜಂಕ್ಷನ್ ಏನಿಲ್ಲ ಅಂದರೂ 7:15ಗೆಲ್ಲ ರೀಚ್ ಆಗುತ್ತೆ ಆರಾಮ್ಸೆ. 7:15, 7:15 ಅಂತ. ಅಲ್ಲಿಂದ ನೀವು ಹತ್ತಿರ ಇರೋದ್ರಿಂದ ಅಲ್ಲಿ ಟೆಂಪಲ್ಗೆ ಹೋಗ್ಬೋದಾಗಿರುತ್ತೆ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು, ನೋಡಬೇಕು ಅಂತಿರೋರು ತಮಿಳ್ನಾಡು ಕಲ್ಚರು ಇದನ್ನೆಲ್ಲ ನೋಡ್ಬೋದು. ರೀಚ್ ಆಯಿತು. ಈ ಬನ್ನಿ ಹೋಗಿಲ್ಲ ಮಧುರೈ. ಫಸ್ಟ್ ಟೈಮ್ ಅಫಿಷಿಯಲಿ ತಮಿಳ್ನಾಡಿಗೆ ಬರ್ತಾ ಇರೋದು. ಇದಕ್ಕಿಂತ ಮುಂಚೆ ಬಂದಿದ್ದೆ ಬಲಿಜಾ ಕಂಟ್ರಿಗೆ ಅಂತ ಮದುವೆಗೆ ಹೋಗಿದ್ದೆ, ಬಟ್ ಅಫಿಷಿಯಲ್ ಆಗಿ ಇಲ್ಲಿದ್ದಾರೆ. ಬನ್ನಿ ನೋಡೋಣ ಹೆಂಗಿದೆ. ಮಧುರೈ ಗಾಯ್ಸ್, ಮಧುರೈಲಿದ್ದೀವಿ ಗಾಯ್ಸ್. ಮಧುರೈಲಿ ಫಸ್ಟ್ ಟೈಮು ಇಲ್ಲಿ ಫೋಟೋ ತೋರಿಸ್ಬೇಕಿತ್ತು ಅಲ್ಲ, ಮಧುರೈ ಅಂತ ಇಲ್ಲ ಗಾಯ್ಸ್. ಅಂತ ಇಂದ ಮಧುರೈಗೆ ಬಂದು ಇಳಿದಾಯ್ತು ನೋಡಿ. ಸಕ್ಕತ್ತಿದೆ, ಏನು ಸಕ್ಕತ್ತಿದೆ, ಎಲ್ಲ ರೈಲ್ವೆ ಸ್ಟೇಷನ್ ಆಗಿದೆ, ಅದರಲ್ಲಿ ಏನೋ ಸಕ್ಕತ್ತಿದೆ ಅಂತ ಅಂತೀರಾ. ಇಮೋಷನಲ್ ಡ್ಯಾಮೇಜ್. ಬನ್ನಿ ಗಾಯ್ಸ್, ಎಕ್ಸಿಟ್ ಹೋಗೋಣ. ಯೂಶಲಿ ನೀವೇ ಗೂಗಲ್ ಮ್ಯಾಪ್ ಹಾಕೋಬೋದು. ಗೂಗಲ್ ಮ್ಯಾಪಲ್ಲಿ 1.7 ಅಂತ ತೋರಿಸ್ತೇವೆ. ಸೊ ವಾಕಬಲ್ಲೇ ಇದ್ದೆ, ಹಾಕೋಬಹುದು. ಇದೆ ಮಧುರೈದು ಟಿಕೆಟ್ ಕೊಡೋ ಸ್ಟೇಷನ್. ಹೆಂಗಿದೆ, ಚೆನ್ನಾಗಿದೆಯಾ? ಸ್ಕ್ಯಾನಿಂಗ್ ಮಾಡಿ ಒಳಗಡೆ ಬಿಡುವಂಥದ್ದು. ಇಲ್ಲೂ ಟಿಕೆಟ್ ಕೊಡೋದು. ನೋಡಿ ಹೆಂಗಿದೆ, ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಇಲ್ಲಿ ಬಂದರೆ ಆಟೋಗಳು ನೋಡಿ, ಯೆಲ್ಲೋ ಕಲರ್ ಒಂದು ಬ್ಲ್ಯಾಕ್ ಕಲರ್ ಆಟೋ ಹಿಂಗಿದೆ ನೋಡಿ. ಮಧುರೈ ಜಂಕ್ಷನ್ದು ಎಂಟ್ರೆನ್ಸ್. ಇನ್ನೂ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಕ್ಕಪಕ್ಕ. ಓಕೆ ಗಾಯ್ಸ್, ಎಂಟ್ರೆನ್ಸಲ್ಲಿ ಟಾಯ್ಲೆಟ್ ಇದೆ, ಪೇ ಆ್ಯಂಡ್ ಯೂಸು. ಚೆನ್ನಾಗೈತೆ ಇದೆಲ್ಲ. ಮಧುರೈ ಜಂಕ್ಷನ್ ಅಫಿಷಿಯಲಿ ಇದು, ಬಟ್ ಅದು ನೋಡಿದ್ವಲ್ಲ ಅಲ್ಲಿ ಆ ಥರ ಇದೆ ನೋಡಿ. ಚೆನ್ನಾಗಿದೆ. ಬಸ್ ಸ್ಟಾಪ್ ಮುಂದ್ಗಡೆನೇ ಬಸ್ ಬರುತ್ತೆ, ಜಾಸ್ತಿ ಏನೂ ನಡೆಯೋಂಗಿಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೋಸ್ಕರ ಈ ಥರ ಇದೆ. ಪಕ್ಕ ನೋಡಿ ಹೆಂಗೆ ಕಾಣ್ತಾ ಇದೆ. ಅಲ್ಲಿ ಮಧ್ಯೆ ರೋಡಲ್ಲಿ ಹಾಕಿರೋದು ತಮಿಳ್ದು ಸ್ಟಿಕ್ಕರು, ಅಲ್ಲಿ ಏನು ಬರ್ದಿದೆ ಗೊತ್ತಿಲ್ಲ, ಬಟ್ ಹೊಸ ಎಕ್ಸ್ಪೀರಿಯನ್ಸ್, ಕಲ್ಚರ್ ಎಕ್ಸ್ಚೇಂಜ್ ಆಗುತ್ತೆ. ಪೊಲಿಟಿಷಿಯನ್ಸ್ ಬರ್ಬೇಕಾದ್ರೆ ಕಡೂರು ಕಡೆಯಿಂದ ಬಂದೆ. ವಿಜಯ್ ಅವ್ರದ್ದು ಏನು ಅದು ಕಾಲು ತುಳಿತಾಗಿತ್ತಲ್ಲ ಕರೂರು, ಅದೇ ಕಡೆಯಿಂದ ಒಂದು ಮೀನಾಕ್ಷಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ಇದೊಂದು ಸಿಗುತ್ತೆ ನೋಡಿ. ಚೆನ್ನಾಗೈತೆ. ಸುತ್ತ ನೀರೊಂದು ವ್ಯವಸ್ಥೆ ಮಾಡೋರೆ, ಮಧ್ಯೆ ಒಂದು ಸ್ವಲ್ಪ ಟೆಂಪಲ್ ರೀತಿ ಐತೆ ನೋಡಿ. ಜಾಗ ಯಾರು ಮುಚ್ಚಿ ಗೌರ್ಮೆಂಟ್ ವಹಿಸ್ಕೊಳಕ್ಕೆ ನೋಡಿಲ್ಲ ಇನ್ನು. ಕೆಂದೇಳ್ನೀರು ಗಾಯ್ಸ್, ಇದು ಕಾಯಿ ಇದೆ, ಹಣ್ಣಾಗಿರೋದು ಕೇಳಿದ್ವಿ ನಾವು, ಕೊಡಲಿಲ್ಲ ಅವರು. ಎಳ್ನೀರಲ್ಲಿ ಹಣ್ಣಾಗಿರೋದು ಕೇಳಬೇಕಲ್ಲ. ತೆಂಗಿನಕಾಯಿ 30 ರೂಪಾಯಿ ಇಟ್ಟಿದ್ದಾರೆ, ಚೆನ್ನಾಗಿದೆ ಗಾಯ್ಸ್. ಮಧುರೈ ಬಂದರೆ ಮೀನಾಕ್ಷಿ ಮಧುರೈ ಅಮ್ಮ ಟೆಂಪಲ್ ಅಂತೂ ಫೇಮಸ್ಸು ನೋಡಿ. ಸ್ಟ್ರೈಟ್ ಕಾಣ್ತಾ ಇದೆಯಲ್ಲ ಅದೇ. ಬನ್ನಿ ಹೋಗೋದ. ಗೋಪುರ ಅಂತ ಇಲ್ಲಿವರೆಗೂ ಕಾಣ್ತಾ ಇದೆ. ರಾಮೇಶ್ವರಂ ಗೋಪುರ ಚೆನ್ನಾಗಿದೆ, ಮುಂದ್ಗಡೆ ಇರುವಂಥ ಇದ್ರಿದೆ. ಏನಾರು ಹೇಳಪ್ಪ ಇದ್ರ ಬಗ್ಗೆ. ಇದು ಟೆಂಪಲ್ ಒಂದು ಕಾಣ್ತಾ ಇದೆ ನಿಮಗೆ, ವೆಸ್ಟ್ ಟವರ್ ಅಂತ. ಅದ್ರ ಮುಂದೆ ನೋಡಿ ಈಗ ಜೈನ್ ಟವರ್ ಇದೆ. ಜೈನ ಟೆಂಪಲ್. ಜೈನ ಅಂದರೆ ನೆನಪಾಗುತ್ತೆ ಪಂಪ ಕವಿ ಅವ್ರು ಬರೆದಿರುವಂತಹ ಆದಿಪುರಾಣ ಆಗಿರ್ಬೋದು, ವಿಕ್ರಮಾರ್ಜುನ, ಇಲ್ಲೆಲ್ಲ ಪಂಪ ಜೈನ ಧರ್ಮನೇ ಜನ ಆಗಿರ್ಬೋದು, ಆಗೆಲ್ಲ ಅದ್ರ ಬಗ್ಗೆನೇ ಇದು ಮಾಡ್ತಾಯಿದ್ರು. ಬನ್ನಿ ಈಗ ಮೀನಾಕ್ಷಿ ಅಮ್ಮನ ಟೆಂಪಲ್ ಕೋಣ ನೋಡಿ. ಗೋಪುರ ಎಷ್ಟು ಹೈಟ್ ಇದೆ. ಈ ತಮಿಳ್ನಾಡು ಟೆಂಪಲ್ಗಳೇ ನೀವು ಮೋಸ್ಟ್ ಆಫ್ ದ ಟೈಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನೇ. ಇದು ವೆಸ್ಟ್ ಟವರ್ ಅಂತೆ, ಯಾವ ಕಡೆ ಎಂಟ್ರಿ ಇರುತ್ತೆ ನೋಡ್ಕೋಣ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗಾಯ್ಸ್. ಹೊರಗಡೆ ಸರಿಯಾಗಿ ಏನೂ ಕಾಣ್ತಾ ಇಲ್ಲ, ಎಲ್ಲ ಮುಚ್ಚಿಬಿಟ್ಟವ್ರೆ ನೋಡಿ. ಮೇಲ್ಗಡೆ ಅಷ್ಟೇ ವರ್ಕ್ ಮಾಡೋರೆ, ಕೆಳಗಡೆ ಇನ್ನೂ ನಡೆದಿಲ್ಲ ಅವ್ರಿಗೆ. ಗಾಯ್ಸ್, ಮೊಬೈಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗೆಡ್ಜೆಟ್ಸ್ ಏನೂ ಅಲ್ಲ ಇಲ್ಲ ಟೆಂಪಲ್ ಒಳಗಡೆ. ಅದ್ರ ವೀಡಿಯೋನು ಮಾಡಿ ತೋರ್ಸೋಕ್ಕಾಗಲ್ಲ ನಿಮ್ಗೆ ಹೆಂಗಿದೆ ಅಂತ. ಸೇಮ್ ತಿರುಪತಿ ಥರ ನೋಡಿ. ಇದು ಟೆಂಪಲ್ ಇಲ್ಲಿದೆ, ಇಲ್ಲಿ ಕೊಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಇದೆ ಎಂಟ್ರೆನ್ಸ್. ಬನ್ನಿ ಕೊಟ್ಬಿಟ್ಟು ಹೋಗೋಣ ಹೆಂಗಿದೆ ಅಂತ ಹೇಳ್ತೀನಿ ನಿಮಗೆ. 8 ನಿಮಿಷ ಆಗಿದೆ. ಇವಾಗ ಜಸ್ಟ್ ಟೆಂಪಲಿಂದ ಹೊರಗಡೆ ಬಂದ್ವಿ. ನೀವು ಟೆಂಪಲ್ ಎಂಟ್ರಿ ಆಗಬೇಕಾದ್ರೆ ನಿಮ್ಮನ್ನ ಒಳಗಡೆ ಬಿಡಲ್ಲ. ಮೊಬೈಲು ಮತ್ತು ಬ್ಯಾಗು ಎಲ್ಲನೂ ಇಲ್ಲೇ ಇಟ್ಟು ಹೋಗಬೇಕಾಗುತ್ತೆ. ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. 10 ರೂಪಾಯಿ ಕೊಟ್ಟರೆ ಸಾಕು. ಸೊ ಎಷ್ಟೇ ಮೊಬೈಲ್ ಇದ್ರಲ್ಲಿ ಇಟ್ಕೊಳ್ತಾರೆ. ಬ್ಯಾಗು ಅಷ್ಟೇ 10 ರೂಪಾಯಿ ಕೊಡಬೇಕಾಗಿರುತ್ತೆ. ಸೊ ಟೆಂಪಲೆಲ್ಲ ಸುತ್ತಾಡ್ಕೊಬರೋಕ್ಕೆ ಸಖತ್ತಾಗಿದೆ. ನಾವು ಫ್ರೀ ಟೈಮಲ್ಲಿ ಬಂದಿದ್ದೀವಿ, ಅಷ್ಟೇನು ರಶ್ ಇರಲಿಲ್ಲ. ಓಕೆ, ಚೆನ್ನಾಗಿದೆ. ನೀವು ಕೂಡ ಒಂದ್ಸರಿ ಬರ್ಬೋದು. ಬ್ಯಾಗು ಏನೇ ತಂದರೂ ಅದನ್ನು ಇಲ್ಲೇ ಇಡ್ಬೋದು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಒಳಗಡೆ ಪ್ರಸಾದ ಕೊಡ್ತಾರೆ ನಿಮಗೆ. ಪುಳಿಯೋಗರೆ ಇರ್ಬೋದು, ಅದಕ್ಕೆ 10 ರೂಪಾಯಿ. ಲಡ್ಡುಗೆ 10 ರೂಪಾಯಿ ಇರುತ್ತೆ. ಇನ್ನು ಆ ಥರ ಸ್ವೀಟು ಇದೆಲ್ಲ ಇರುತ್ತೆ. 10 ರೂಪಾಯಿ ಇರುತ್ತೆ. ಚೆನ್ನಾಗಿದೆ ಗಾಯ್ಸ್. ಇದೆಲ್ಲ ಹೋಗಿದ್ದು ಬಂದಮೇಲೆ ನಾವು ಹಿಂಗಿದೆ ನೋಡಿ ಹೊರಗಡೆ. ಈಗ ಮಾತ್ರ ಹೆವಿ ರಶ್ ಆಗ್ಬಿಟ್ಟಿದ್ದಾರೆ. ನಾವು ಹೋಗಿದಾಗ ಒಂಥರ ಇತ್ತು ನೋಡಿ. ಈ ಥರ ಇದೆ ಮುಂದ್ಗಡೆನೇ, ಈ ಥರ ಅಂಗಡಿಗಳಿದೆ.
ಇದೆ ನೋಡಿ ಮೀನಾಕ್ಷಿ ಅಮ್ಮನ ಟೆಂಪಲ್ಗೆ ಹೋಗ್ಬೇಕಾದ್ರೆ ಒಳಗಡೆ ಎಲ್ಲೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಏನೂ ಅಲೌಡ್ ಇಲ್ಲ, ಒಳಗಡೆ ಕ್ಯಾಮ್ರಾ ಇಲ್ಲ, ಮೊಬೈಲ್ ಅಲೋ ಇಲ್ಲ, ಹೊರಗಡೆ ತೋರಿಸ್ಕೋಬೇಕಷ್ಟೇ ನಿಮ್ಗೆ ಈ ಥರ ಇದೆ ಅಂತ. ಗೈಸ್ ಅದೇ ಇದೆ, ಇಲ್ಲಿಂದನೇ 4 ಬರುತ್ತೆ ಗೋಪುರಗಳಿಗೆ ಆಯ್ತಲ್ಲ. ಇದು ಮಾಮೂಲಿ 4 ದಿಕ್ಕಾಯ್ತಲ್ಲ ನೋಡಿ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ 4 ಬರುತ್ತೆ. ನಾವು ವೆಸ್ಟ್ ಗೋಪುರಕ್ಕೆ ಬಂದಿರೋದು. ವೆಸ್ಟ್ ಅಂದರೆ ಪಶ್ಚಿಮ ದ್ವಾರದಲ್ಲಿ ನಾವು ಬಂದಿರೋದು. ಈಗ ಇದೇ ಪಶ್ಚಿಮ ದ್ವಾರ ನೀವು ನೋಡ್ತಾ ಇದ್ದಿಲ್ಲ. ಪಶ್ಚಿಮ ದ್ವಾರ ಕಡೆಯಿಂದ ನಡ್ಕೊಬಂದರೆ ರೈಲ್ವೆ ಸ್ಟೇಷನಿಂದ ನಡ್ಕೊಬಂದರೆ ನೋಡಿ, ಇಲ್ಲಿ ಐತ ಕೌಂಟ್ರು, ಇಲ್ಲಿ ಕೊಟ್ಬಿಟ್ಟು ಒಳಗಡೆ ನಡ್ಕೊಂಡು ಹೋಗೋದು. ಅಲ್ಲಿ ಒಳಗಡೆ 3 ಟೆಂಪಲ್ ಬರುತ್ತೆ. ಒಂದು ಲಕ್ಷ್ಮೀ ಅಮ್ಮನ ಟೆಂಪಲ್ ಮೊದಲನೇದು, ಎರಡನೇದು ಈಶ್ವರನ ಟೆಂಪಲ್ ಬರುತ್ತೆ ಪೇರಮಳ. ಅದು ಬಿಟ್ಟರೆ 1000 ಕಂಬ ಇರುವಂಥ ಒಂದು ಟೆಂಪಲ್ ಇದೆ. ಸೊ ಅದು 3 ಮೇಯ್ನ್ ಅಂತ ಹೇಳ್ಬೋದು. ಸೊ ಸುತ್ತಾಡೋಕ್ಕೆ ಇನ್ನೂ ಟೈಮ್ ಇದ್ದರೆ ಬೇಕಾದ್ರೆ ಇನ್ನೂ ಒಳಗಡೆ ಇನ್ನೂ ಸುತ್ತಾಡ್ಬೋದು. ನಾವು ಇಲ್ಲಿಂದ ರಾಮೇಶ್ವರಂ ಹೋಗ್ಬೇಕಲ್ಲ, ಈಗ ಅದಕ್ಕೋಸ್ಕರ ಈಗ ರಾಮೇಶ್ವರಂಗೆ ಹೋಗೋ ಪ್ಲ್ಯಾನ್ ಇದೆ. ಇವಾಗ ಆಲ್ಮೋಸ್ಟ್ 10 ಗಂಟೆ ಇದೆ. ನಮ್ಗೆ ಇಲ್ಲಿಂದ 1:30ಗೆ ರಾಮೇಶ್ವರಂಗೆ ಹೋಗೋಕ್ಕೆ ಟ್ರೈನ್ ಇದೆ. ನೋಡೋದು ರಾಮೇಶ್ವರಂಗೆ ಹೋಗೋಕ್ಕೆ ಟ್ರೈನಲ್ಲಿ, ಇಲ್ಲಾಂದರೆ ಬಸ್ಸಲ್ಲಿ ಹೋದ್ರೂ ಬೆಟರ್ ಇರುತ್ತೆ. ಇನ್ನು ಅದು ಬಿಟ್ಟರೆ ಇಲ್ಲಿ ಯಾವ್ದಾದ್ರು ಪ್ಲೇಸ್ ಇದೆಯಾ ಅಂತ ನೋಡ್ತೀವಿ, ಫಸ್ಟ್ ಚೆಕ್ ಮಾಡ್ತೀನಿ. ಇಲ್ಲೇ ಪ್ಲೇಸ್ ಇದ್ದರೆ ಬೇರೆದಕ್ಕೂ ಕೂಡ ನೋಡಿಕೊಂಡು ಹಂಗೆ ರಾಮೇಶ್ವರಂ ಹಚ್ಬಿಡೋಣ. ಗಾಯ್ಸ್ ಒಟ್ಟಿನಲ್ಲಿ ಮಧುರೈ 10 ಗಂಟೆ ಹಿಂಗೆ ಕಾಣ್ತಾ ಇದೆ ನೋಡಿ, ಹೊರಟಾಯ್ತು. ಈಗ ಆಲ್ರೆಡಿ ಬಂದು ಒಂದು 8ಕ್ಕೆಲ್ಲ ಒಳಗಡೆ ಹೋದ್ವಿ, ಒಂದು 2 ಅವರ್ ಆಯ್ತು ಇಲ್ಲೇ ಗೋಪುರ. ಸೊ ಇದು ಮೀನಾಕ್ಷಿ ಅಮ್ಮನ ಟೆಂಪಲ್ಲು, ನೀವೇನಾದ್ರು ಬಂದರೆ ಬರ್ಬೋದು. ಸೊ ಚೆನ್ನಾಗಿದೆ ನೋಡಿ, ಒಂದು ಸಲ ವಿಸಿಟ್ ಮಾಡ್ಬೋದು. ಒಳಗಡೆ ದೊಡ್ಡದಾಗಿದೆ, ಸುತ್ತಾಡೋಕ್ಕೆ 1 ಅವರ್ 2 ಅವರ್ ಆಗುತ್ತೆ. ಸೊ ಇನ್ನೂ ನಡೀತಾ ಇದೆ, ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗೋಪುರ ಎಲ್ಲ ಕಡೆ ಟವರ್ದು ಅಷ್ಟೇ ನಡೀತಾ ಇದೆ ಕನ್ಸ್ಟ್ರಕ್ಷನು. ಸೊ ಚೆನ್ನಾಗಿದೆ. ಒಳಗಡೆ 4 ದ್ವಾರಗಳು ಇದೇ ರೀತಿ ಸೇಮ್ ಎಂಟ್ರೆನ್ಸ್ ಇದೆ. ರಾಮೇಶ್ವರಂದು ಯಾವ ಥರ ಇದೆ ನೋಡೋಣ ಬನ್ನಿ, ಹೋಗೋದ. ಮೀನಾಕ್ಷಿ ಅಮ್ಮ ಕರೆಸ್ಕೊಂಡಿದ್ದಾರೆ ಇಷ್ಟು ವರ್ಷ ಆದಮೇಲೆ. ಯೂಶ್ವಲಿ ಟೆಂಪಲ್ ಬಿಲ್ಡ್ ಮಾಡಿದ್ದು 6ನೇ ಶತಮಾನದಲ್ಲಿ, ಆವಾಗ ಪಾಂಡ್ಯ ಡೈನೆಸ್ಟಿ ಇರುತ್ತಲ್ಲ ಅವ್ರು ಬಿಲ್ಡ್ ಮಾಡಿರ್ತಾರೆ. ನೆಕ್ಸ್ಟ್ ಅದಾದಮೇಲೆ 12ನೇ ಶತಮಾನದಲ್ಲೂ ಕೂಡ ಸ್ವಲ್ಪ ಜನ ಇದ್ರದ್ದು ರೀಕನ್ಸ್ಟ್ರಕ್ಷನ್ ಎಷ್ಟೋ ವರ್ಕ್ ನಡೆಯುತ್ತೆ. ಆಮೇಲೆ 14ನೇ ಶತಮಾನದಲ್ಲಿ ಸುಲ್ತಾನರು ಬಂದು ಕೆಲವೊಂದು ಡೆಸ್ಟ್ರಾಯ್ ಆಗುತ್ತೆ ಸಮ್ ಪಾರ್ಟ್ಸು. ಆಮೇಲೆ ನಾಯಕ ಡೈನೆಸ್ಟಿ 16ನೇ ಶತಮಾನ ಆಗಬೇಕಾದ್ರೆ ನಾಯಕ ಅಂತ ರೂಲರ್ಸ್ ಬರ್ತಾರೆ, ವಿಶ್ವನಾಥ ನಾಯಕ ಅಂತ, ಅದರಲ್ಲೂ ಮೇಯ್ನಾಗಿರೋರು 16ನೇ ಶತಮಾನದಲ್ಲಿ. ಅವರು ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅಂದರೆ ಇವಾಗ ನಾವು ಇರೋವಂಥದ್ದು 20ನೇ ಶತಮಾನ ಅಲ್ವಾ, 6ನೇ ಶತಮಾನದಲ್ಲಿ ಬಿಲ್ಡ್ ಆಗಿದ್ದು ಕೂಡ ಇಲ್ಲಿವರೆಗೂ ಇದೆ. ಅದು ನೆಕ್ಸ್ಟು ಒಬ್ಬೊಬ್ಬರು ರಾಜ ಬರ್ತಾ ಅದನ್ನು ಇವಾಲ್ವ್ ಮಾಡ್ಕೊಬಂದಿರ್ತಾರೆ. ಇವಾಗ 18ನೇ ಶತಮಾನ 19ನೇ ಶತಮಾನ ಆವಾಗಲೂ ಕೂಡ ಯಾರಿದ್ರು ಕಿಂಗು, ಅವರು ಕೂಡ ಕನ್ಸ್ಟ್ರಕ್ಷನ್ಗೆ ಹೆಚ್ಚು ಒತ್ತು ಕೊಟ್ಟಿರ್ತಾರೆ. ಅದಕ್ಕೋಸ್ಕರನೇ ಇಲ್ಲಿವರೆಗೂ ಇದು ಉಳ್ಕೊಂಡಿದೆ. ಒಂದು ವೇಳೆ ಬೇರೆ ಯಾರಾದರೂ ನಿಮಗೆ ಗೊತ್ತಿರುತ್ತೆ, ಫಾರಿನ್ ಡೆಸ್ಟ್ರಾಯರ್ ರೂಲರ್ ಬಂದು ಡೆಸ್ಟ್ರಾಯ್ ಮಾಡಿದರೆ ಬೇಗನೆ ಹಾಳಾಗ್ಬಿಡ್ತಾಯಿತ್ತು. ಸೊ ಬಂದ ರಾಜರು ಮತ್ತೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ಬೋದು. ಮುಂದೆ ಕನ್ಸ್ಟ್ರಕ್ಷನ್ಗೆ ಎಕ್ಸ್ಟ್ರಾ ಮಾಡ್ತಾಯಿದ್ರೆ ಅದು ಉಳ್ಕೊಂಡಿರುತ್ತೆ. ಸೊ ಅದಕ್ಕೆ ಇವತ್ತು ನಾವು ನೋಡ್ಬೋದು, ಇಂಥ ದೊಡ್ಡ ಬೃಹತ್ ಆಕಾರಾಗಿರೋ ಟೆಂಪಲ್ ನೋಡ್ಬೋದಾಗಿರುತ್ತೆ. ಸೊ ಇದು ದ್ರವಿಡಿಯನ್ ಸ್ಟೈಲ್ ಆಫ್ ಸ್ಟ್ರಕ್ಚರ್ ಇದೆ, ನಿಮಗೆ ಗೊತ್ತಿರುತ್ತೆ. ಅಂದರೆ ಮುಂದೆ ಇರುವಂಥದ್ದು ಗೋಪುರ ದ್ರವಿಡಿಯನ್ ಅದರಲ್ಲಿ ಸ್ಟ್ರಕ್ಚರ್ಲಿ ಇರುತ್ತೆ. ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ನಗರ ಸ್ಟೈಲ್ ಇರುತ್ತೆ. ಈಗ ಅಯೋಧ್ಯೆ ಆಗಿದೆಯಲ್ಲ, ಅಂದರೆ ಗೋಪುರ ಮೇಲೇ ರೌಂಡ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ವಾಲ್ ಸುತ್ತ ಅಂದರೆ ಕಾಂಪೌಂಡ್ ಇರುತ್ತಲ್ಲ, ಅದ್ರ ಮೇಲೆ ಗೋಪುರ ಹಾಕಿರ್ತಾರೆ. ಇದು ದ್ರವಿಡಿಯನ್ ಸ್ಟ್ರಕ್ಚರ್ ಇರುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ವೇಸರ ಸ್ಟೈಲ್ ಅದೇ ಬೇರೆ ಥರ ಇರುತ್ತೆ. ಅದು ನೀವು ನೋಡ್ಬೋದಲ್ಲ, ಯಾವುದಿರ್ಬೋದು ಹೇಳಿ, ಐಹೊಳೆ ಪಟ್ಟದ ಕಲ್ಲು ಇಲ್ಲಿ ಹೋದರೆ ಅದು ನಮ್ಮ ಕರ್ನಾಟಕದ ರಾಷ್ಟ್ರಕೂಟ ಆಡಳಿತ ಇರ್ಬೇಕಾದ್ರೆ ಮಾಡಿ ಅಂತಂಥದ್ದು. ಸೊ ಇದಿಷ್ಟು ಹಿಸ್ಟ್ರಿ. ಒಂದೊಳ್ಳೆ ದರ್ಶನ ಆಯಿತು. ಬನ್ನಿ ರಾಮೇಶ್ವರಂ ಸುತ್ತ ಅಂಗಡಿಗಳಿದೆ. ನೋಡಬೇಕು ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟೆ ಬೆಳಗ್ಗೆ ಸನ್ರೈಸ್ ನೋಡ್ಬೋದು. ಸ್ಯಾರಿ ತಗೊಳ್ಳ, ನಿಮ್ಮ ಮುಂದಿನ ಭಾವಿ ಪತ್ನಿಯರಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಮದರ್ ಇಂಡಿಯಾಗೆ ಕೊಡ್ಬೋದಪ್ಪ. ಗಾಯ್ಸ್ ಎಲ್ಲ ಬ್ರಾನ್ಸ್ ಅಂಗಡಿ ನೋಡಿ, ಸಖತ್ತಾಗಿದೆ. ಏನಾದರೂ ತೊಗೋಬೇಕು ಅಂದರೆ ಬೆಳ್ಳಿದು ಎಲ್ಲ ಐಟಮು ಸಿಗುತ್ತಿದೆ. ಮಿಸ್ ಮಾಡಿದ್ರೆ ಬಂದು ತೊಗೋಬೋದು. ಓಲ್ಡ್ ಐಟಮ್ಸ್ ಎಲ್ಲ ಇದೆ ಅಂಗಡಿ. ಇಲ್ಲ ಸಕ್ಕತ್ತಾಗಿ ಹೊಳಿತಾ ಇದೆ ಮಾತ್ರ ಅಂಗಡಿ ಮಾತ್ರ ಅಲ್ಲ. ನೀವೇನಾದರೂ ಕಂಚು ತಗೋಬೇಕು ಅಂತಿದ್ರೆ ಈ ಅಂಗಡಿಗೆ ಬರ್ಬೋದು. ಮೀನಾಕ್ಷಿ ಟೆಂಪಲ್ ಮುಂದ್ಗಡೆನೇ ಇದೆ ಗಾಯ್ಸ್. ಏನಿದೆ ನೋಡಿ ಇಲ್ಲಿ, ಒಳ್ಳೆ ನೋಡಿ ಶಿವನ ಟೆಂಪಲ್ಲು, ಬುದ್ಧ ಇದೆ, ವಿಷ್ಣು, ನಟರಾಜ, ಆಂಜನೇಯ, ಗಣೇಶ, ಎಲ್ಲ ರೀತಿಯದು ಕಂಚಿಂದು ನೋಡಿ. ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಸಖತ್ತಿದೆ. ನೀವೇನಾದ್ರು ತೊಗೋಬೇಕು ಅಂತಿದ್ರೆ ತೊಗೋಬೋದು.